ದಾಖಲೆ ಬರೆದ ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳು. ಎಸ್ ವೀಕ್ಷಕರೇ, ರಕ್ಷಣಾ ಮಾರುಕಟ್ಟೆಯಲ್ಲಿ ಭಾರತ ಐತಿಹಾಸಿಕ ಮೈಲುಗಲ್ಲು ಸಾಧಿಸಿದೆ. ಊಹೆ ಮಾಡಿಕೊಳ್ಳಲು ಅಸಾಧ್ಯ ಆ ಮಟ್ಟಕ್ಕೆ ಇವತ್ತು ನಮ್ಮ ಭಾರತ ಬೆಳೆದು ನಿಂತಿದೆ. ಇದನ್ನು ನಾವು ಹೇಳ್ತಾ ಇಲ್ಲ, ಸ್ವತಃ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರವರು ಅಂಕಿಅಂಶಗಳ ಮೂಲಕ ಬಹಿರಂಗಪಡಿಸಿದ್ದಾರೆ. ಒಂದು ಕಾಲ ಇತ್ತು, ನಮಗೆ ಯುದ್ಧ ವಿಮಾನ ಬೇಕು ಅಂದರೆ ಅಮೆರಿಕದ ಮುಂದೆ ಹೋಗಬೇಕು, ಮಿಸೈಲ್ ಬೇಕು ಅಂದರೆ ರಷ್ಯಾದ ಮುಂದೆ ಕೈ ಚಾಚಬೇಕು ಅಂತ. ಆದರೆ ವೀಕ್ಷಕರೇ, ಇವತ್ತು ಕಾಲ ಅಕ್ಷರ ಸಹ ಬದಲಾಗಿದೆ. ಪ್ರಪಂಚದ ಅತಿ ದೊಡ್ಡ ಶಸ್ತ್ರಾಸ್ತ್ರ ಆಮದುದಾರ ಅನ್ನೋ ಕಳಂಕವನ್ನು ತೊರೆದು ಇವತ್ತು ಭಾರತ ಇಡೀ ಜಗತ್ತಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವ ಮಹಾಶಕ್ತಿಯಾಗಿ ಉದಯಿಸಿದೆ. ಹೌದು, ಭಾರತದ ರಕ್ಷಣಾ ಸಚಿವಾಲಯ ಇವತ್ತು ಬಿಡುಗಡೆ ಮಾಡಿರುವ ಆ ಲೇಟೆಸ್ಟ್ ಅಂಕಿಅಂಶಗಳು ಇಡೀ ಪ್ರಪಂಚವೇ ನಡುಗುವಂತೆ ಮಾಡಿದೆ. ಕಳೆದ ಒಂದೇ ಒಂದು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ಬರೋಬ್ಬರಿ 62% ಜಿಗಿತ ಕಂಡಿದೆ. ಒಂದು ಕಾಲದಲ್ಲಿ ಸಣ್ಣ ಸ್ಕ್ರೂಗಳಿಗೂ ವಿದೇಶದ ಮೇಲೆ ಅವಲಂಬಿತವಾಗಿತ್ತು. ಅದೇ ಭಾರತ ಇವತ್ತು ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಯುದ್ಧೋಪಕರಣಗಳನ್ನು ಜಗತ್ತಿನ ಮೂಲೆ ಮೂಲೆಗೆ ಕಳಿಸ್ತಾ ಇದೆ. ಹಾಗಾದರೆ ಭಾರತದ ಯಶಸ್ಸಿನ ಹಿಂದಿರುವ ಆ ಸೀಕ್ರೆಟ್ ರಣತಂತ್ರವೇನು? ರಕ್ಷಣಾ ಸಚಿವಾಲಯದ ಅಂಕಿಅಂಶಗಳಲ್ಲಿ ಏನಿದೆ? ವಿದೇಶಿ ಅವಲಂಬನೆಯನ್ನ ಭಾರತ ಕತ್ತರಿಸಿ ಹಾಕಿದ್ದು ಹೇಗೆ? ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ರಕ್ಷಣಾ ಸಚಿವಾಲಯದ ಅಂಕಿಅಂಶಗಳಲ್ಲಿ ಏನಿದೆ? ಒಂದೇ ವರ್ಷದಲ್ಲಿ 38,424 ಕೋಟಿ ರೂಪಾಯಿ ರಫ್ತು. ವೀಕ್ಷಕರೇ, ಮೊದಲು ರಕ್ಷಣಾ ಸಚಿವಾಲಯದ ಅಂಕಿಅಂಶಗಳನ್ನು ನೋಡ್ತಾ ಹೋಗೋಣ. 2025-26ನೇ ಆರ್ಥಿಕ ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ಬರೋಬ್ಬರಿ 38,424 ಕೋಟಿ ರೂಪಾಯಿಗಳನ್ನು ತಲುಪಿದೆ. ವೀಕ್ಷಕರೇ ಗಮನಿಸಿ, ಕಳೆದ ವರ್ಷ ಇದು ಕೇವಲ 23,622 ಕೋಟಿ ಇತ್ತು. ಅಂದರೆ ಕೇವಲ 12 ತಿಂಗಳಲ್ಲಿ ಬರೋಬ್ಬರಿ 14,802 ಕೋಟಿ ರೂಪಾಯಿಗಳ ಭಾರಿ ಏರಿಕೆಯನ್ನು ಕಂಡಿದೆ. ಇದು ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ವಾರ್ಷಿಕ ಏರಿಕೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಒಳಗಡೆ ನಡೆಯುವ ರಕ್ಷಣಾ ಉತ್ಪಾದನೆ ಅಂದರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಕೂಡ 1.78 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಅಂದರೆ ಇವತ್ತು ನಮ್ಮ ಸೈನ್ಯ ಬಳಸುವ ಬಹುಪಾಲು ಆಯುಧಗಳು ನಮ್ಮ ಮಣ್ಣಿನಲ್ಲೇ ನಮ್ಮ ಹೆಮ್ಮೆಯ ಕಾರ್ಮಿಕರ ಬೆವರಿನಿಂದ ತಯಾರಾಗ್ತವೆ. ಇದನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ ಭಾರತದ ಅಸಲಿ ಶಕ್ತಿ ಅಂತ ಕರೀತಾರೆ. ಡಿಪಿಎಸ್ಯು ಖಾಸಗಿ ವಲಯದ ಜುಗಲ್ಬಂದಿ. ಸರ್ಕಾರಿ ಕಂಪನಿಗಳ ರಫ್ತು 151% ಏರಿಕೆ. ವೀಕ್ಷಕರೇ, ಈ ಯಶಸ್ಸಿನಲ್ಲಿ ಯಾರ ಪಾಲು ಎಷ್ಟಿದೆ ಗೊತ್ತಾ? ಭಾರತ ಸರ್ಕಾರದ ಅಡಿ ಬರುವ ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಗಳು ಅಂದರೆ ಡಿಪಿಎಸ್ಯುಗಳ ಕೊಡುಗೆ 54.84%. ಇನ್ನುಳಿದ 45.16% ಪಾಲು ನಮ್ಮ ದೇಶದ ಖಾಸಗಿ ಕಂಪನಿಗಳದ್ದು. ವಿಶೇಷ ಅಂದರೆ ಸರ್ಕಾರಿ ಕಂಪನಿಗಳ ರಫ್ತು ಪ್ರಮಾಣ ಕಳೆದ ವರ್ಷಕ್ಕಿಂತ ಬರೋಬ್ಬರಿ 151% ಹೆಚ್ಚಾಗಿದೆ. ಅಂದರೆ ಇಷ್ಟು ದಿನ ಆಮೆ ವೇಗದಲ್ಲಿ ಸಾಗ್ತಿದ್ದ ನಮ್ಮ ಸರ್ಕಾರಿ ಸಂಸ್ಥೆಗಳು ಇವತ್ತು ಬುಲೆಟ್ ವೇಗದಲ್ಲಿ ಕೆಲಸ ಮಾಡ್ತಿದ್ದಾವೆ. ಇನ್ನು ಖಾಸಗಿ ಕಂಪನಿಗಳು ಕೂಡ 14% ಪ್ರಗತಿಯನ್ನು ಸಾಧಿಸಿವೆ. ಅಂದರೆ ಒಂದು ಕಡೆ HAL, ಬೆಲ್ ಅಂತಹ ದೊಡ್ಡ ಸಂಸ್ಥೆಗಳಿದ್ರೆ, ಇನ್ನೊಂದು ಕಡೆ ನೂರಾರು ಸ್ಟಾರ್ಟ್ಅಪ್ಗಳು ಮತ್ತು ಸಣ್ಣ ಕೈಗಾರಿಕೆಗಳು ಅಂದರೆ MSMEಗಳು ಇವತ್ತು ಜಾಗತಿಕ ಸಪ್ಲೈ ಚೈನ್ನ ಭಾಗವಾಗಿವೆ. ಇವತ್ತು ಭಾರತದ ಶಸ್ತ್ರಾಸ್ತ್ರಗಳ ಮೇಲೆ ಇಡೀ ಜಗತ್ತಿಗೆ ಅಚಲವಾದ ವಿಶ್ವಾಸ ಮೂಡಿದೆ ಅನ್ನೋದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿ. ಬದಲಾಗಿದೆ ಯುದ್ಧದ ಶೈಲಿ, ತಂತ್ರಜ್ಞಾನದ ಅಸ್ತ್ರ. ಆರ್ಮರಿ ಸಂಸ್ಥಾಪಕ ಬಿಚ್ಚಿಟ್ಟ ಸತ್ಯವೇನು? ಈ ಯಶಸ್ಸಿನ ಬಗ್ಗೆ ರಕ್ಷಣಾ ಕ್ಷೇತ್ರದ ತಜ್ಞರು ಏನ್ ಹೇಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆರ್ಮರಿ ಸಂಸ್ಥೆಯ ಸ್ಥಾಪಕ ಅಮರ್ದೀಪ್ ಸಿಂಗ್ ರವರು ಹೇಳುವ ಪ್ರಕಾರ ಇಂದಿನ ಯುದ್ಧಗಳು ಅಕ್ಷರಶಃ ಬದಲಾಗಿವೆ. ಇವತ್ತು ಯುದ್ಧ ಅಂದರೆ ಅದು ಬರೀ ಸೈನಿಕರ ಸಂಖ್ಯೆ ಅಲ್ಲ, ಅದು ಅಪ್ಪಟ ತಂತ್ರಜ್ಞಾನದ ಆಟ. ಯುದ್ಧಗಳು ಈಗ ಹೆಚ್ಚು ವೇಗವಾಗಿವೆ, ಸ್ವಯಂಚಾಲಿತವಾಗಿವೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಆಧಾರಿತವಾಗಿವೆ ಅಂತ ಅವರು ಹೇಳಿದ್ದಾರೆ. ಡ್ರೋನ್ಗಳು, ಸೈಬರ್ ಸಿಸ್ಟಮ್ಸ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಇವತ್ತು ಆಧುನಿಕ ಯುದ್ಧದ ಅಸಲಿ ಮುಖಗಳು. ಭಾರತ ಇವತ್ತು ಕೇವಲ ಬಟ್ಟೆ ಅಥವಾ ಬಿಡಿ ಭಾಗಗಳನ್ನು ತಯಾರಿಸ್ತಾ ಇಲ್ಲ, ಬದಲಾಗಿ ನಾವು ಇವತ್ತು ಸಾಫ್ಟ್ವೇರ್, ಸೆನ್ಸರ್ಗಳು ಮತ್ತು ಹೈಟೆಕ್ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಗಳಲ್ಲೂ ಸ್ವಾವಲಂಬಿಯಾಗಿದ್ದೇವೆ. ಸ್ವದೇಶಿ ಸಾಮರ್ಥ್ಯ ಅನ್ನೋದು ಇವತ್ತು ನಮಗೆ ಆಯ್ಕೆಯಲ್ಲ, ಅದು ನಮ್ಮ ಅಸ್ತಿತ್ವದ ಅವಶ್ಯಕತೆ ಅನ್ನುವ ಅಮರ್ದೀಪ್ ಸಿಂಗ್ ರವರ ಮಾತು ಇವತ್ತು ಅಕ್ಷರಶಃ ನಿಜವಾಗ್ತಿದೆ. 34 ವರ್ಷಗಳ ರಷ್ಯಾದ ಬಂಧನದಿಂದ ಭಾರತಕ್ಕೆ ಮುಕ್ತಿ. ತೌರಲ್ ಇಂಡಿಯಾ ಸೃಷ್ಟಿಸಿದ ಪವಾಡವೇನು? ವೀಕ್ಷಕರೇ, ಭಾರತವು
ದಶಕಗಳ ಕಾಲ ರಷ್ಯಾದ ಮೇಲೆ ಹೇಗೆ ಅವಲಂಬಿತವಾಗಿತ್ತು. ವಾಹನದ ಇಂಜಿನ್ ಬ್ಲಾಕ್ ಅಂದರೆ CBCC ತಯಾರಿಸೋಕೆ ಭಾರತಕ್ಕೆ ತಂತ್ರಜ್ಞಾನವೇ ಇರಲಿಲ್ಲ. ಬರೋಬ್ಬರಿ 34 ವರ್ಷಗಳ ಕಾಲ ಈ ಒಂದು ಪಾರ್ಟ್ಗಾಗಿ ರಷ್ಯಾದ ಮುಂದೆ ಕೈ ಚಾಚಬೇಕಾಗಿತ್ತು. ಆದರೆ ಇವತ್ತು ತೌರಲ್ ಇಂಡಿಯಾ ಎನ್ನುವ ಕಂಪನಿ ಈ ಸಂಕೀರ್ಣವಾದ ಅಲ್ಯೂಮಿನಿಯಂ ಕಾಸ್ಟಿಂಗ್ ತಂತ್ರಜ್ಞಾನವನ್ನು ಭಾರತದಲ್ಲೇ ಅಭಿವೃದ್ಧಿಪಡಿಸಿದೆ. ವೀಕ್ಷಕರೇ, ನಂಬ್ತೀರಾ? ಈ ಒಂದು ಸ್ವದೇಶಿ ತಯಾರಿಕೆಯಿಂದಾಗಿ ಭಾರತಕ್ಕೆ ಪ್ರತಿ ವರ್ಷ ಬರೋಬ್ಬರಿ 10.5 ಕೋಟಿ ರೂಪಾಯಿ ಉಳಿತಾಯವಾಗ್ತಿದೆ. ಅಷ್ಟೇ ಅಲ್ಲ, ರಷ್ಯಾದ ಆ ಸುದೀರ್ಘ ಅವಲಂಬನೆಗೆ ಈಗ ಅಂತಿಮವಾಗಿ ಎಂಡ್ ಕಾರ್ಡ್ ಬಿದ್ದಿದೆ. ಭರತ್ ಗೀತೆ ಅವರು ಹೇಳುವ ಪ್ರಕಾರ ನಾವು ಬರೀ ಕೆಪಾಸಿಟಿ ಬೆಳೆಸಿಕೊಳ್ತಾ ಇಲ್ಲ, ನಾವು ಇವತ್ತು ಅತಿ ಕಠಿಣವಾದ ಸ್ಪೆಷಲೈಸ್ಡ್ ತಂತ್ರಜ್ಞಾನವನ್ನು ಮರಳಿ ಪಡೆದುಕೊಳ್ತಿದ್ದೀವಿ ಅಂತ. ಶೀಲ್ಡ್ AI JSW ರಹಸ್ಯ ಒಪ್ಪಂದ. ಹೈದರಾಬಾದ್ನಲ್ಲಿ VBAT ಮಾದರಿ ಡ್ರೋನ್ ನಿರ್ಮಾಣ. ವೀಕ್ಷಕರೇ, ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಈಗ ಬರೋಬ್ಬರಿ $90 ಮಿಲಿಯನ್ ಹೂಡಿಕೆಯ ಆನೆಬಲ ಸಿಕ್ಕಿದೆ. ಶೀಲ್ಡ್ AI ಎನ್ನುವ ಜಾಗತಿಕ ಸಂಸ್ಥೆ ಈಗ ನಮ್ಮ JSW ಡಿಫೆನ್ಸ್ ಜೊತೆ ಕೈ ಜೋಡಿಸಿದೆ. ಹೈದರಾಬಾದ್ನಲ್ಲಿ ಇನ್ನು ಮುಂದೆ VBAT ಎನ್ನುವ ಹೈಟೆಕ್ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಅಂದರೆ ಚಾಲಕರಹಿತ ವಿಮಾನಗಳನ್ನು ತಯಾರಿಸಲಾಗುತ್ತೆ. ಇಲ್ಲಿ ಅತಿ ಮುಖ್ಯವಾದ ವಿಷಯವೆಂದರೆ ಹೈವ್ ಮೈಂಡ್ ಎನ್ನುವ ಅಟೋನಮಿ ಸಾಫ್ಟ್ವೇರ್. ಅಂದರೆ ಈ ಡ್ರೋನ್ಗಳು ತಾನಾಗಿಯೇ ನಿರ್ಧಾರ ತೆಗೆದುಕೊಂಡು ಯುದ್ಧ ಮಾಡಬಲ್ಲವು. ಇದನ್ನು ಭಾರತದ ಅವಶ್ಯಕತೆಗೆ ತಕ್ಕಂತೆ ರೀಡಿಸೈನ್ ಮಾಡೋಕ್ಕೆ ನಮ್ಮ ಇಂಜಿನಿಯರ್ಗಳು ಸಜ್ಜಾಗಿದ್ದಾರೆ. ಸರ್ಜನ್ ಶಾರ್ ಅವರು ಹೇಳುವಂತೆ ಭಾರತದ ಪ್ರತಿಯೊಂದು ಖಾಸಗಿ ಕಂಪನಿಯೂ ಇವತ್ತು ಬರೀ ಪಾರ್ಟ್ನರ್ ಆಗಿ ಉಳಿದಿಲ್ಲ, ಅವು ಇವತ್ತು ಭಾರತದ ರಕ್ಷಣಾ ಅಸ್ಮಿತೆಯನ್ನ ಬದಲಿಸುತ್ತಿವೆ. ಖರೀದಿದಾರನಿಂದ ತಯಾರಕನವರೆಗೆ ಮಹಾಪಯಣ. 5 ವರ್ಷದಲ್ಲಿ 3 ಪಟ್ಟು ಹೆಚ್ಚಾದ ರಫ್ತು ಪ್ರಮಾಣ. ವೀಕ್ಷಕರೇ, ಕೃಷ್ಣ ಡಿಫೆನ್ಸ್ ಅಂಡ್ ಅಲೈಡ್ ಇಂಡಸ್ಟ್ರೀಸ್ನ ಅಂಕುರ್ ಶಾರ್ ಅವರು ಹೇಳುವಂತೆ ನಾವು ಇವತ್ತು ಬರೀ ಮ್ಯಾನುಫ್ಯಾಕ್ಚರರ್ ಅಷ್ಟೇ ಅಲ್ಲ, ನಾವು ಇವತ್ತು ಕ್ರಿಯೇಟರ್ ಅಂದರೆ ಸೃಷ್ಟಿಕರ್ತರು ಆಗಿದ್ದೀವಿ ಅಂತ ಅವರು ಹೆಮ್ಮೆಯಿಂದ ಹೇಳಿದ್ದಾರೆ. 2022ರಲ್ಲಿ ನಮ್ಮ ರಕ್ಷಣಾ ರಫ್ತು ಕೇವಲ 12,800 ಕೋಟಿ ಇತ್ತು. ಆದರೆ ಇವತ್ತು 38,424 ಕೋಟಿ ಅಂದರೆ ಕೇವಲ 5 ವರ್ಷದಲ್ಲಿ 3 ಪಟ್ಟು ಪ್ರಗತಿ ಸಾಧಿಸಿದ್ದೇವೆ. ಚೀನಾ ಮತ್ತು ಪಾಕಿಸ್ತಾನದ ಕುತಂತ್ರಕ್ಕೆ ಈಗ ಭಾರತ ಅತ್ಯಂತ ಸ್ಮಾರ್ಟ್ ಆಗಿ ಉತ್ತರ ನೀಡ್ತಾ ಇದೆ. ಒಂದು ಕಡೆ ಬಲವಾದ ಸೈನ್ಯ ಇದ್ದರೆ ಇನ್ನೊಂದು ಕಡೆ ಅಷ್ಟೇ ಬಲವಾದ ಆರ್ಥಿಕತೆ ಇರಬೇಕು ಅನ್ನೋದು ಮೋದಿಯವರ ಪ್ಲಾನ್. ಈ ಬಾರಿಯ GDP ಬೆಳವಣಿಗೆಯಲ್ಲಿ ರಕ್ಷಣಾ ಕ್ಷೇತ್ರದ ಕೊಡುಗೆ ಅತಿ ದೊಡ್ಡದಿದೆ. ಆದರೆ ಉದ್ಯಮದ ಮುಖಂಡರ ಪ್ರಕಾರ ಕೇವಲ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸುವುದು ಸಾಲದು. ಮುಂದಿನ ಹಂತದಲ್ಲಿ ಭಾರತವು ಅತ್ಯಾಧುನಿಕ ವಿನ್ಯಾಸ, ಎಂಜಿನಿಯರಿಂಗ್ ಶ್ರೇಷ್ಠತೆ ಮತ್ತು ಮುಂದಿನ ಪೀಳಿಗೆಯ ರಕ್ಷಣಾ ತಂತ್ರಜ್ಞಾನಗಳನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸಬೇಕಾಗಿದೆ. ಒಟ್ಟಿನಲ್ಲಿ ಭಾರತ ಈಗ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ತಾ ಇದೆ. 62% ರಫ್ತು ಏರಿಕೆ ಕಾಣುವುದು ಸಣ್ಣ ಮಾತಲ್ಲ. ಇದು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ತಂದ ಅತಿದೊಡ್ಡ ಜಯವಾಗಿದೆ. ರಷ್ಯಾದಂತಹ ರಾಷ್ಟ್ರಗಳ ಮೇಲಿದ್ದ 34 ವರ್ಷಗಳ ಸುದೀರ್ಘ ಅವಲಂಬನೆಯನ್ನು ಕಡಿದು ಹಾಕಿ ನಮ್ಮದೇ ಸ್ವದೇಶಿ ತಂತ್ರಜ್ಞಾನದಿಂದ ವಿಶ್ವದ ನಂಬಿಕೆ ಗಳಿಸಿರುವುದು ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ವಿಷಯ. ಭಾರತ ಇನ್ನು ಮುಂದೆ ಶಸ್ತ್ರಾಸ್ತ್ರಗಳಿಗಾಗಿ ಯಾರ ಮುಂದೆಯೂ ಕೈಚಾಚುವುದಿಲ್ಲ. ಬದಲಾಗಿ ಜಗತ್ತೇ ನಮ್ಮ ಹೈಟೆಕ್ ಮಿಸೈಲ್ ಮತ್ತು ಡ್ರೋನ್ಗಳಿಗಾಗಿ ಸಾಲು ನಿಲ್ಲುವ ಕಾಲ ಹತ್ತಿರದಲ್ಲಿದೆ. ಸೈನಿಕರ ಶೌರ್ಯಕ್ಕೆ ಈಗ ಸ್ವದೇಶಿ ತಂತ್ರಜ್ಞಾನದ ಬಲ ಸಿಕ್ಕಿದೆ. ಭಾರತದ ನಾಗಲೋಟ ಹೀಗೆ ಮುಂದುವರಿಯಲಿ. ರಕ್ಷಣಾ ವಲಯದ ಈ ಕ್ರಾಂತಿಕಾರಿ ಬದಲಾವಣೆಯ ಬಗ್ಗೆ ನಿಮಗೆ ಅನಿಸಿದ್ದನ್ನು ತಪ್ಪದೆ